ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆ ಕುರಿತು ಪ್ರಬಂಧ ನೋಡ್ತಾ ಇದೀವಿ. ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ನೋಡ್ತಾ ಹೋಗ್ತೇವೆ. ರೈಟ್, ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ? ಬರೋದಿಲ್ಲ. ಇದ್ರ ಜೊತೆಗೆ ಈ ಒಂದು ವಿಷಯಕ್ಕೆ ತಕ್ಕಂತೆ ವಿವರಣೆ ಇರಬೇಕು. ಹಾಗೇನೆ ಸುಂದರವಾದ ಅಕ್ಷರಗಳಿದ್ದಾಗ ಮಾತ್ರ ಏನಾಗುತ್ತೆ, ನೀವು ಪೂರ್ಣ ಅಂಕ ಪಡಿತೀರಾ. ಓಕೆ, ರೈಟ್. ಹಾಗಾದ್ರೆ ಪೀಠಿಕೆ ಪ್ರಾರಂಭ ಮಾಡ್ತಾ ನೋಡುವ. ಓಕೆ, ಪೀಠಿಕೆ ನೋಡಿ. ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಸಾಮಾಜಿಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿದ ಮಹಿಳಾ ನಾಯಕಿ. ಮಹಿಳೆಯರು ಹಾಗೂ ದೌರ್ಜನ್ಯಕ್ಕೊಳಗಾದ ವರ್ಗಗಳಿಗೆ ಶಿಕ್ಷಣ ನೀಡುವ ಮೂಲಕ ಸಮಾಜವನ್ನು ಬದಲಾಯಿಸಬಹುದು ಎಂಬ ದೃಢ ನಂಬಿಕೆ ಅವರದು. ಅಕ್ಷರ ಜ್ಞಾನವೇ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ ಎಂದು ತಿಳಿದ ಅವರು ಶಿಕ್ಷಣ ಕ್ರಾಂತಿಯ ಮುಂಚೂಣಿಯಲ್ಲಿ ನಿಂತರು ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯಲ್ಲಿ ನಾನಿಲ್ಲಿ 6 ಸಾಲುಗಳು ಬರಿತಾ ಹೋಗಿದ್ದೀನಿ. ಇಷ್ಟು ಬರೆದ್ರೆ ಸಾಕು. ಇನ್ನು ಹೆಚ್ಚಿನ ವಿವರಣೆ ಗೊತ್ತಿಲ್ಲ, ಒಂದು ಸಾಲು ಹೆಚ್ಚಿಗೆ ಮಾಡಿ. ಯಾಕಂದ್ರೆ ಡಿಪೆಂಡ್ಸ್ ಅಪಾನ್ ಟೈಮ್. ಸಮಯ ಜಾಸ್ತಿ ಇತ್ತು, ಜಾಸ್ತಿ ಬರಿತಾ ಹೋಗಿ. ಇಲ್ಲ ಅಂದ್ರೆ ಇಷ್ಟು ಬರೆದ್ರು ಸಾಕು. ಓಕೆ, ಹಾಗೆ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ರೈಟ್. ಹಾಗಾದ್ರೆ ಇಲ್ಲಿ ವಿವರಣೆ ಅಥವಾ ವಿಷಯ ವಿವರಣೆ ಎರಡು ಒಂದೇನೆ. ಓಕೆನಾ? ವಿಷಯ ವಿವರಣೆಯನ್ನು ನೋಡ್ತಾ ಹೋಗೋಣ. 1831 ಜನವರಿ 3ರಂದು ಜನಿಸಿದ ಸಾವಿತ್ರಿಬಾಯಿ ಫುಲೆ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸೇರಿ 1848ರಲ್ಲಿ ಪುಣೆಯಲ್ಲಿ ಬಾಲಕಿಯರಿಗಾಗಿ ಮೊದಲ ಶಾಲೆಯನ್ನು ಆರಂಭಿಸಿದರು. ಆ ಕಾಲದಲ್ಲಿ ಮಹಿಳೆಯರು ಶಾಲೆಗೆ ಹೋಗುವುದು ಅಸಾಧ್ಯವೆನಿಸಿದ್ದರೂ ಸಮಾಜದ ತಿರಸ್ಕಾರ, ಅವಮಾನ ಮತ್ತು ಹಿಂಸೆಯನ್ನು ಎದುರಿಸಿ ಅವರು ಶಿಕ್ಷಣ ಸೇವೆಯನ್ನು ನಿಲ್ಲಿಸಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಬರೆದು, ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗಿದ್ದೀನಿ. ಈ ಪಾಯಿಂಟ್ಗಳನ್ನ ನೀಟಾಗಿ ನೆನ್ಪಿಟ್ಟು ಬರೆದ್ರೆ ಸಾಕು, ನೀವು ಪೂರ್ಣಾಂಕ ಪಡಿತೀರಾ. ಓಕೆ, ರೈಟ್. ಇಲ್ಲಿ ಮೊದಲನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿದ್ರೆ, ಇಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತಕ್ಕಂಥದ್ದು. ಸಾವಿತ್ರಿಬಾಯಿ ಫುಲೆ ಅವರು ಬಾಲಕಿಯರಿಗೆ ಶಿಕ್ಷಣ ನೀಡುವ ಮೂಲಕ ಮಹಿಳೆಯರ ಜೀವನಕ್ಕೆ ಹೊಸ ದಾರಿ ತೆರೆದರು. ಶಿಕ್ಷಣದ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಬಹುದು ಎಂಬುದನ್ನು ಸಾಬೀತುಪಡಿಸಿದರು ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಒಂದನೇ ಪಾಯಿಂಟ್ ನಲ್ಲಿ. ರೈಟ್. ಅದಾದ ನಂತರ ಇಲ್ಲಿ ಎರಡನೇ ಪಾಯಿಂಟ್ ನಲ್ಲಿ ನೋಡಿ, ಮಹಿಳಾ ಶಿಕ್ಷಣ ಅಂತಕ್ಕಂಥದ್ದು. ಆ ಕಾಲದಲ್ಲಿ ಮಹಿಳಾ ಶಿಕ್ಷಣಕ್ಕೆ ವಿರೋಧ ಇದ್ದರೂ ಅವರು ಅನೇಕ ಶಾಲೆಗಳನ್ನು ಆರಂಭಿಸಿ ಸಾವಿರಾರು ಬಾಲಕಿಯರಿಗೆ ವಿದ್ಯಾಭ್ಯಾಸ ಅವಕಾಶ ಕಲ್ಪಿಸಿದರು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ನಂತರ ಮೂರನೇ ಪಾಯಿಂಟ್, ಸಮಾಜದ ವಿರೋಧದ ವಿರುದ್ಧ ಹೋರಾಟ ಅಂತಕ್ಕಂಥದ್ದು. ಶಾಲೆಗೆ ಹೋಗುವಾಗ ಅವಮಾನ, ಕಲ್ಲು ತೂರಾಟ, ನಿಂದನೆಗಳು ಎದುರಿಸಿದರೂ ಸಹ ಅವರು ಧೈರ್ಯ ಕಳೆದುಕೊಳ್ಳದೆ ತಮ್ಮ ಸೇವೆಯನ್ನು ಮುಂದುವರಿಸಿದರು ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ನಾಲ್ಕನೇ ಪಾಯಿಂಟ್, ಸಾಮಾಜಿಕ ಸುಧಾರಕೆಯಾಗಿ ಪಾತ್ರ ಅಂತಕ್ಕಂಥದ್ದು. ಬಾಲ್ಯ ವಿವಾಹ, ಸತಿ ಪದ್ಧತಿ, ಜಾತಿ ಭೇದಗಳ ವಿರುದ್ಧ ಧ್ವನಿ ಎತ್ತಿ ಸಮಾಜ ಸುಧಾರಣೆಗೆ ಶ್ರಮಿಸಿದರು ಅಂತಕ್ಕಂಥದ್ದು ನಾವು ನೋಡ್ಬೋದು. ನಾಲ್ಕನೇ ಪಾಯಿಂಟ್. ಓಕೆ, ಅಂದ್ರೆ ಐದನೇ ಪಾಯಿಂಟ್ ನೋಡಿ, ಶಿಕ್ಷಣವನ್ನು ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು. ಶಿಕ್ಷಣದಿಂದಲೇ ಅಜ್ಞಾನ, ಅಂಧಶ್ರದ್ಧೆ ಮತ್ತು ಅಸಮಾನತೆಗಳನ್ನು ದೂರ ಮಾಡಬಹುದು ಎಂದು ನಂಬಿ ಜೀವನ ಪೂರ್ತಿ ಅದಕ್ಕಾಗಿ ದುಡಿದಿರು ಅಂತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ರೈಟ್. ಅದಾದ ನಂತರ ಕೊನೆಗೆ ನಾವೇನ್ ನೋಡ್ತೀವಿ ಅಂದ್ರೆ ಉಪಸಂಹಾರ ನೋಡ್ತೇವೆ. ಉಪಸಂಹಾರದಲ್ಲಿ ನಾವೇನ್ ಕಂಡು ಬರ್ತೇವೆ ಅಂತ ನೋಡಿದ್ರೆ ಇಲ್ಲಿ ನೋಡಿ ಮಕ್ಕಳೇ, ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣದ ಮೂಲಕ ಸಮಾಜವನ್ನು ಬೆಳಗಿದ ಮಹಾನ್ ದೀಪ. ಅವರ ತ್ಯಾಗ, ಧೈರ್ಯ ಮತ್ತು ಸೇವೆಯ ಫಲವಾಗಿ ಇಂದು ಮಹಿಳೆಯರು ಶಿಕ್ಷಣ ಹಾಗೂ ಸಮಾನ ಹಕ್ಕುಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತೇವೆ. ಉಪಸಂಹಾರ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಿ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರಲೇಖನ, ಯಾವ ರೀತಿಯ ಒಂದು ಭಾಷಣ ಬೇಕಂತೇಳಿ ಕಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.